ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರ್ಷ ಬೆಳಗುಂಬ. ನಾವಿವತ್ತು ಒಂದು ಇತಿಹಾಸ ಹೊಂದಿರುವಂತಹ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಸ್ಥಳದಲ್ಲಿ ಶಿವಶರಣರಾದ ಶ್ರೀ ಗುರುಸಿದ್ದರಾಮೇಶ್ವರರು ತಪಸ್ಸುಗೈದು ಪವಾಡಗಳನ್ನು ಮಾಡಿದಂತಹ ಜಾಗೃತ ಸ್ಥಳವಾಗಿದೆ. ಆ ಸ್ಥಳವೇ ನಮ್ಮ ಬೆಳಗುಂಬ ಸುಕ್ಷೇತ್ರ. ಬನ್ನಿ, ನಾವಿವತ್ತು ತಮಗೆ ಬೆಳಗುಂಬ ಬೆಟ್ಟದಲ್ಲಿ ಗುರುಸಿದ್ದರಾಮೇಶ್ವರರ ಅನೇಕ ಕುರುಹುಗಳನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ದರ್ಶನವನ್ನು ಮಾಡಿಸುತ್ತೇವೆ. श्री गंगा भवानी माता की श्री विघ्नेश्वर महास्वामी की गुरु श्री गुरुसिद्धरामेश्वर महाराज की ಎಲ್ರಿಗೂ ನಮಸ್ಕಾರ. ಜಗದ್ಗುರು ಶಿವ ಗುರು ಸಿದ್ದರಾಮೇಶ್ವರ ಪುಣ್ಯಕ್ಷೇತ್ರ ಬೆಳಗುಂಬ. ಇವು ಈಗೇನು ಪೂಜೆ ನೋಡಿದ್ರಿ, ಇದು ರುದ್ರತೀರ್ಥ ಅಂತ ಹೇಳಿ ದೊಣೆ ಅಂತಲೂ ಸಹ ಕರೀತಾರೆ. ಎಲ್ಲ ಕಾಲದಲ್ಲೂ ಸಹ ತೀರ್ಥ ಇರ್ತಕ್ಕಂಥ ಸ್ಥಳ ಇದು ರುದ್ರತೀರ್ಥ. ವಿಶೇಷವಾಗಿ ಸ್ಥಳ ಪುರಾಣ ಇರ್ತಕ್ಕಂಥದ್ದು ಸಿದ್ದರಾಮೇಶ್ವರರಿಗೆ ವೀರಭದ್ರೇಶ್ವರರು ಜಲೋದ್ಭವ ಮಾಡಿಕೊಟ್ರು ಶಿವಪೂಜೆಗೆ, ಸ್ನಾನಕ್ಕೆ, ಅನುಷ್ಠಾನಕ್ಕೆ ಅಂಥೇಳಿ ಒಂದು ಸ್ಥಳ ಐತಿಹ್ಯ ಇದೆ. ಅದರಂತೆ ಇದು ರುದ್ರತೀರ್ಥ ಸರ್ವಕಾಲದಲ್ಲೂ ಸಹ ಶುಭ್ರವಾದ ತೀರ್ಥ, ಕುಡಿಯಲಿಕ್ಕೆ ಯೋಗ್ಯವಾದಂತಹ ತೀರ್ಥ. ಎಷ್ಟೋ ವರ್ಷಗಳಲ್ಲಿ ಬರಗಾಲ ಇದ್ದಾಗ ಈ ಗ್ರಾಮಕ್ಕೆ ಇದೊಂದು ಆಸರೆಯಾಗಿರ್ತಂತಹ ಪುಣ್ಯತೀರ್ಥ. ಇದರಿಂದ ಸರ್ವ ರೋಗಗಳು ಸಹ ರುಜಿನಗಳು ಸಹ ಇರೋದಿಲ್ಲ ಅಂತಕ್ಕಂಥದ್ದು. ಏನಕ್ಕೆ ಅಂದರೆ ನೋಡ್ಬೋದು, ಪ್ಯೂರ್ ನೀರು ಯಾವುದು ಅಂದರೆ ಭೂಮಿಯಲ್ಲಿ ಅಂತರಾಳದಲ್ಲಿ ಯಾವುದಿರುತ್ತೆ ಅದೇ ಶುದ್ಧ ನೀರು. ಇದು ಅಷ್ಟೇ, ಇಷ್ಟು ಶುದ್ಧವಾದ ನೀರು ಎಲ್ಲ ಪರ್ವತಗಳಲ್ಲಿ ಫಿಲ್ಟರ್ ಆಗಿ ಬರ್ತಕ್ಕಂಥ ತೀರ್ಥ, ಅದನ್ನು ರುದ್ರತೀರ್ಥ ಅಂತೇಳಿ ಕರೀತಾರೆ. ನಾವು ಜಾತ್ರಾ ದಿನ, ಸಂಕ್ರಾಂತಿ ಹಬ್ಬದ ದಿನ ಧ್ವಜಾರೋಹಣ ಕಾರ್ಯಕ್ರಮ ಆದ ನಂತರ ಮಧ್ಯಾಹ್ನ ಇಲ್ಲಿ ಗಂಗಾ ಪೂಜೆಯನ್ನು ಮಾಡಿಕೊಂಡು ಈ ರುದ್ರತೀರ್ಥದಲ್ಲಿ ಗಂಗಾ ಮಾತೆಯನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡಿ ಈ ತೀರ್ಥವನ್ನು ತ್ರೈಲಿಂಗೇಶ್ವರ ಸ್ವಾಮಿಗೆ, ಹಾಗೆ ಸ್ವಾಮಿಯ ಮಲಗಿರ್ತಕ್ಕಂಥ ಯೋಗ ಮಿತ್ರ ಆಕರ ಹೊತ್ತಿಗೆ ಪಾದಗಳವರೆಗೆ ಅಭಿಷೇಕಕ್ಕೆ ಈ ಜಲವನ್ನು ತೆಗೆದುಕೊಂಡು ಹೋಗ್ತೀವಿ. ಈಗ ಗಂಗಾ ಪೂಜೆ, ಗಣಪತಿ ಪೂಜೆ ಆಯಿತು, ನಂತರ ತ್ರೈಲಿಂಗೇಶ್ವರ ಸ್ವಾಮಿಯವ್ರ ಹತ್ರ ಹೋಗೋಣ, ಅಲ್ಲಿ ಪೂಜೆಗಳು ನಡೆಯುತ್ತೆ.
ರುದ್ರ ತೀರ್ಥದಲ್ಲಿ ಗಂಗಾ ಪೂಜೆಯನ್ನು ನೋಡಿದ್ರಿ, ಗಣಪತಿ ಪೂಜೆ ನೋಡಿದ್ರಿ. ಆ ಗಂಗಾ ಮಾತೆಯನ್ನು ತೆಗೆದುಕೊಂಡು ಬಂದು ತ್ರೈಲಿಂಗೇಶ್ವರ ಸ್ವಾಮಿ ಅಂತ ಹೇಳಿ, ಈ 3 ಲಿಂಗಗಳಿದೆ, ತ್ರೈಲಿಂಗೇಶ್ವರ ಸ್ವಾಮಿ ಅಂತ ಹೇಳಿ ಕರೀತಾರೆ. ವಿಶೇಷವಾಗಿ ನಮ್ಮ ಸ್ಥಳದಲ್ಲ ಹಿರಿಯರು ಹೇಳೋದು ಒಲೆಗುಂಡುಗಳು ಅಂತ ಹೇಳ್ತಾರೆ. ನೀವು ನೋಡ್ಬೋದು ಒಲೆಗೆ ಹೆಂಗೆ ಗುಂಡುಗಳನ್ನು ಜೋಡಿಸ್ತಾರೋ ಅದೇ ಆಕಾರದಲ್ಲಿ ಈ 3 ಲಿಂಗಗಳನ್ನ ನೀವು ಗಮನಿಸ್ಬೋದು. ಆದರೆ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಲಿಂಗಗಳನ್ನು ಸ್ವಾಮಿಯವರೇ ಸ್ಥಾಪನೆ ಮಾಡಿ ಶಿವಪೂಜೆ ಮಾಡಿದ್ರು ಅಂತಕ್ಕಂಥದ್ದು ಒಂದು ಇತಿಹಾಸ ಇರ್ತಕ್ಕಂಥದ್ದು. ಸಿದ್ದರಾಮೇಶ್ವರರು 68 ಲಿಂಗಗಳ ಸ್ಥಾಪನೆ ಮಾಡ್ತಕ್ಕಂಥವ್ರು. ಲೋಕ ಕಲ್ಯಾಣಕ್ಕಾಗಿ ಹಲವಾರು ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಾಣ ಮಾಡದಂತೆ ದೇವಾಲಯಗಳನ್ನು ಸಹ ನಿರ್ಮಾಣ ಮಾಡಿ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಅವರು ಸೊನ್ನಲಿಗೆ ತಂದಂಥ ಮಹಾಪ್ರಭುಗಳು. ಅದೇ ರೀತಿ ಅವರು ಎಲ್ಲೆಲ್ಲಿ ಯೋಗ ತಪಸ್ಸನ್ನು ಮಾಡಿದ್ದಾರೆ ಅಲ್ಲೆಲ್ಲವೂ ಸಹ ಲಿಂಗಗಳನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಇರ್ತಕ್ಕಂಥದ್ದು. ಅದೇ ರೀತಿ ಬೆಳಗುಂಬ ಕ್ಷೇತ್ರದಲ್ಲಿ ಯೋಗ ಧ್ಯಾನಕ್ಕೆ ತಪೋವೈರಾಗ್ಯ ಸಂಪನ್ನರಾಗಿ ಬಂದಾಗ ಇಲ್ಲಿ 3 ಲಿಂಗಗಳನ್ನು ಸ್ಥಾಪನೆ ಮಾಡಿ ಶಿವಪೂಜೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಈ ಸ್ಥಳದ ಒಂದು ಮಹಿಮೆ ಇದೆ. ನೀವು ನೋಡ್ತಕ್ಕಂಥದ್ದು ತ್ರೈಲಿಂಗೇಶ್ವರ ಮಹಾಸ್ವಾಮಿ. ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮುಗಿದಿದೆ. ಈಗ ಮುಂದೆ ಸ್ವಾಮಿ ಯೋಗ ಮುದ್ರೆಯಲ್ಲಿ ಮಲಗಿರ್ತಕ್ಕಂಥ ಆಕಾರ ಹೊತ್ತು ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ನಮಸ್ತೆ. ಭಕ್ತ ಮಹಾಜನಗಳೇ, ನೀವೇನೀಗ ನೋಡ್ತಾ ಇದ್ದೀರಿ, ಇದು ಸ್ವಾಮಿಯವರ ಯೋಗ ಮುದ್ರೆಯ ಆಕಾರ ಹೊತ್ತು ಅಂತೇಳಿ ಕರೀತಾರೆ. ಇದು ವಿಶೇಷವಾಗಿ ನೀವು ನೋಡ್ಬೋದು, ಶರೀರವೆಲ್ಲ ಮಾನವನ ಆಕಾರ ಇದೆ, ಶಿರಸ್ಸು ಮಾತ್ರ ಲಿಂಗುವಿನ ಒಂದು ಆಕಾರ ಇದೆ. ಸ್ವಾಮಿಯ ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಡಮರು, ಹಾಗೆ ನಂದೀಶ್ವರ. ಸ್ವಾಮಿಯವರು ಯೋಗ ಸಾಮ್ರಾಜ್ಯವನ್ನು, ತಪೋ ಸಾಮ್ರಾಜ್ಯವನ್ನು ಮಾಡಿದ ನಂತರ ಯೋಗ ಮುದ್ರೆಯಲ್ಲಿ ಮಲಗಿದ್ರು ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ. ನೀವು ಒಂದು ಬೃಹದಾದ ಒಂದು ಆಕಾರವನ್ನು ನೋಡ್ಬೋದು. ಇಲ್ಲಿ ಮಲಗಿರ್ತಕ್ಕಂಥ ಒಂದು ಆಕಾರ ಇದೆ, ಆಕಾರ ಹೊತ್ತು ಅಂತೇಳಿ ಕರೀತಾರೆ. ಅಂದರೆ ನೀವು ಬರೀ ಬಂಡೆ ಮೇಲೆ ಬಂದಾಗ ನೋಡಿದಾಗ ನಿಮಗೆ ಏನು ಅನಿಸಲ್ಲ, ಕಾಮನಾಗಿ ಬಂಡೆ ಇದೆ ಅಂತ ಅನಿಸುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಆದಾಗ ಒಂದು ಆಕಾರ ಕಾಣುತ್ತೆ. ಏನು, ಮಾನವನ ಆಕಾರ ಆಗ್ಬೋದು, ಸ್ವಾಮಿಯ ಲಿಂಗು ಆಕಾರ ಆಗ್ಬೋದು, ನಂದಿ, ತ್ರಿಶೂಲ, ಡಮರು ಎಲ್ಲವೂ ಸಹ ಕಾಣುತ್ತೆ. ಇದನ್ನು ಆಕಾರ ಹೊತ್ತು ಅಂತೇಳಿ ಕರೀತಾರೆ. ಸ್ವಾಮಿ ಯೋಗ ನಿದ್ರೆಯಲ್ಲಿ ಮಲಗಿರ್ತಕ್ಕಂಥದ್ದು ಇದು. ಮುಂದೆ ಹೋದರೆ ಪಾದಗಳು ಸಿಗುತ್ತೆ. ಸ್ವಾಮಿಯವರು ತಪಸ್ಸು ಮಾಡಿ ಬಂದು ಯೋಗ ನಿದ್ರೆಯಲ್ಲಿ ಮಲಗಿದ್ರು ಅಂತಕ್ಕಂಥದ್ದು ಈ ಒಂದು ಸ್ಥಳದ ಮಹತ್ವವಾಗಿದೆ.
ವಿಶೇಷವಾಗಿ ನೋಡಿರಿ ಕೆಲವರೆಲ್ಲ ಈ ಬೆಟ್ಟ ಹತ್ತಿ ಬರ್ತಕ್ಕಂಥ ಯಾತ್ರಿಕರು ಚಾರಣಿಗರು ಏನಿದ್ದಾರೆ ಇಲ್ಲೆಲ್ಲ ಬಂದು ಕಲ್ಲಲ್ಲಿ ಕೆತ್ತುವಂಥದ್ದು ಎಲ್ಲ ಮಾಡ್ತಾರೆ ಅಂತೇಳಿ ಸುತ್ತಲೂ ಸಹ ಒಂದು ಬೇಲಿ ವ್ಯವಸ್ಥೆಯನ್ನು ಮಾಡಿದೆ. ಆದರೂ ಸಹ ಕೆಲವರು ಬಂದು ಇಲ್ಲೆಲ್ಲ ಇದು ಮಾಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದು ಇತಿಹಾಸ ಪ್ರಸಿದ್ಧವಾದ ಸ್ಥಳಗಳನ್ನು ಸ್ಮಾರಕಗಳನ್ನಾಗಿ ಸಂರಕ್ಷಿಸಾಗಬೇಕು. ಆ ಥರ ಎಲ್ಲ ಒಂದು ವಿರೂಪಗೊಳಿಸ್ತಕ್ಕಂಥ ಇದನ್ನು ಮಾಡಬಾರ್ದು ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಂದಂಥವ್ರು ನೋಡ್ಬೋದು, ಇಲ್ಲೊಂದು ಸುತ್ತ ಬೇಲಿ ಹಾಕಿರ್ತಾರೆ. ಯೋಗ ಮುದ್ರೆಯ ಸಿದ್ದರಾಮೇಶ್ವರರ ಯೋಗ ಮುದ್ರೆಯ ಆಕಾರ ಹೊತ್ತು ಇದಾಗಿರುತ್ತೆ. ಬನ್ನಿ ಮುಂದೆ ಪಾದದ ಹತ್ರ ಹೋಗೋಣ. ಗುರವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ಪದಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶ್ರೀತೌ ಜಗದ್ಗುರೋ ಶ್ರೀಯೋ ಗುರುಸಿದ್ದರಾಮೇಶ್ವರ ಸ್ವಾಮಿನಃ ಜಯಂತಿ ದಾಸಾ ಮಹೋತ್ಸವ ಪ್ರಯುಕ್ತೇನ ಆಧಾರಗತಯೋ ಅಭಿಷೇಕಪೂಜಾಂ अर्घ्यमर्घ्यं समर्पयामि. वेदानामतिवेदाय देवानां देवतात्मने आचमनं कल्पयामि. शुद्धानां शुद्धिहेतवे अविशेषमे मधुवाताहृताविषयमदक्षरं प्रसिद्धवः माध्येन सन्तोषमेः वदनक्तमतोषसे मधुमत्पार्थिवगुम्रजः वदनक्तमतोषसे मधुमत्पार्थिवगुम्रजः मदध्यावरस्तन पिता मधुमान्नो वनस्पतिर्मधुमागुम्बस्तसूर्यः माद्वेद्धा. पुष्पवान् प्रजावान् पशुमान् भवति या एवं भेद योपामायतनं भेद आयतनवान् भवति. मन्दारबिल्वहरिचन्दनपारिजातै मत्ताडिवृन्दविलसद्भरिवृन्दगीतैः नानाविधोपकरणैरविसिञ्चमानां पुष्पाञ्जलिं पुष्पते भवतेऽर्पयन्. गुरुदेवो महादेवो गुरुदेवः सदाशिवः गुरुसाक्षात् परब्रह्म तस्मै श्रीगुरवे साम्बजै नमः. पार्वती ಸ್ವಾಮಿಯವರ ಯೋಗ ಮುದ್ರೆಯ ಪೂಜೆಯನ್ನು ನೋಡಿ. ಯೋಗ ಮುದ್ರೆ ಆಕಾರ ಹೊತ್ತಿನ ಪೂಜೆ ನಂತರ ಈ ಪಾದಗಳು ಸ್ವಾಮಿ ಉತ್ತರಾಭಿಮುಖಕ್ಕೆ ನಿಂತ್ಕೊಂಡು ನೋಡಿರ್ತಕ್ಕಂಥ ಒಂದು ಸ್ಥಳ. ನೀವು 2 ಪಾದಗಳೇನು ನೋಡಿದಿರಿ, ಅದು ಉತ್ತರಾಭಿಮುಖ ಇರತಕ್ಕಂಥ ಪಾದ. ಸ್ವಾಮಿಯವರು ತಪಸ್ಸನ್ನು ಆಚರಿಸಿ ಬೆಟ್ಟದ ಮೇಲೆ ಬಂದು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂಡು ಒಂದು ದೃಷ್ಟಿಯನ್ನು ಬೀರಿ ನಂತರ ತಮ್ಮ ತಪಸ್ಸನ್ನು ಆಚರಿಸಲಿಕ್ಕೆ ಲೋಕ ಕಲ್ಯಾಣಕ್ಕಾಗಿ ಹೀಗೆ ಸಂಚಾರ ಮಾಡ್ತಾರೆ. ಆ ಒಂದು ದಿವ್ಯ ಪಾದಗಳೇ ಈ ಸಿದ್ದರಾಮೇಶ್ವರರ ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಪಾದಗಳು. ವಿಶೇಷವಾಗಿ ಇಲ್ಲಿ 75ನೇ ಗದ್ಗೆ ಇರ್ತಕ್ಕಂಥದ್ದು ಬಹಳ ಮಹತ್ವವಾದಂತಹ ಹಾಗೆ ಜಾಗೃತ ಕ್ಷೇತ್ರವಾಗಿರ್ತಕ್ಕಂಥದ್ದು. ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ಕೊಂಡಂಥ ಭಕ್ತರಿಗೆ ಸ್ವಾಮಿ ಎಂದೂ ಸಹ ಕೈ ಬಿಟ್ಟವರಲ್ಲ. ಅವರ ಎಲ್ಲೆಲ್ಲಿ ಗದ್ಗೆಗಳಿದ್ದಾವೋ ಶಿವಶರಣರು ಅವೆಲ್ಲವೂ ಸಹ ಜಾಗೃತ ಕ್ಷೇತ್ರಗಳು ಅಂತೇಳಿ ಕರೀತಾರೆ. ಅದರಂತೆ ನಮ್ಮ ಕ್ಷೇತ್ರವೂ ಸಹ ಒಂದಾಗಿದೆ. ಎಲ್ಲ ಜನರೂ ಸಹ ನಮ್ಮ ಬೆಳಗುಂಬ ಗ್ರಾಮಸ್ಥರ ಆದಿಯಾಗಿ ಇಲ್ಲಿಗೆ ನಡೆದುಕೊಳ್ತಕ್ಕಂಥ ಭಕ್ತರುಗಳಿದ್ದಾರೆ. ಸುಮಾರು 14 ಗ್ರಾಮದ ಫಿರ್ಕಾವರು ಗ್ರಾಮ ಅಂತ ಕರಿತೀವಿ. ಆ ಭಕ್ತರಾಗ್ಬೋದು, ಅಕ್ಕಪಕ್ಕದ ಗ್ರಾಮದ ಭಕ್ತರಾಗ್ಬೋದು. ಸಿದ್ದರಾಮೇಶ್ವರ ಜಾತ್ರೆ ಅಂದರೆ ಸಾಕು, ಎಲ್ಲರೂ ಸಹ ಒಂದು ಸ್ವ ಆಸಕ್ತಿಯಿಂದ ಅವರೇ ಬಂದು ದವಸ ಆಗ್ಬೋದು, ಧಾನ್ಯ ಆಗ್ಬೋದು, ಏನು ಬೇಕು ಜಾತ್ರೆಗೆ ಎಲ್ಲವೂ ಸಹ ಪೂರೈಸ್ತಾರೆ. ಈ ಸಿದ್ದರಾಮೇಶ್ವರ ಜಯಂತಿ ಜಾತ್ರೆಯನ್ನು ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ, ಭಕ್ತರು ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು 852ನೇ ಜಯಂತಿ ಜಾತ್ರಾ ಮಹೋತ್ಸವ ನಮ್ಮ ಗ್ರಾಮದಲ್ಲಿ ನಡೀತಿರ್ತಕ್ಕಂಥದ್ದು.
ಪೂರ್ವಿಕರೆಲ್ಲ ಒಂದೊಂದು ಕಾಯಕ ಮಾಡ್ಕೊಂಡ್ಬಂದು ಈ ಒಂದು ಹಂತದಲ್ಲಿ ಬೆಳೆಸಿದ್ದಾರೆ. ಅದನ್ನು ನಾವು ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗಿ ಮುಂದಿನ ಜನಾಂಗದವ್ರಿಗೂ ಸಹ ಇಲ್ಲೊಂದು ಸುಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ಇದೆ. ಈ ಬೆಳಗುಂಬ ಕ್ಷೇತ್ರ, ಇಲ್ಲಿ ಸಿದ್ದರಾಮೇಶ್ವರರು ತಪಸ್ಸನ್ನು ಆಚರಿಸ್ತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ದನ್ನ ತಿಳಿಯಬೇಕಾಗಿದೆ. ಎಲ್ಲರೂ ಸಹ ಇದು ಒಂದು ಪ್ರಚಾರ ಆಗಬೇಕು, ಇಂತಿಂಥ ಸುಕ್ಷೇತ್ರಗಳು. ಅದರಂತೆ ನಮ್ಮ ಸುಕ್ಷೇತ್ರಕ್ಕೆ ಬನ್ನಿ, ಎಲ್ಲರೂ ಸಹ ಸ್ವಾಮಿಯ ಒಂದು ದರ್ಶನವನ್ನು ಪಡೆಯಿರಿ. ಸ್ವಾಮಿಯ ಒಂದು ಆಶೀರ್ವಾದ ಎಲ್ರಿಗೂ ಸಹ ಇರಲಿ. ಸ್ವಾಮಿ ಈ ಲೋಕಕ್ಕೆ ಒಳಿತನ್ನು ಮಾಡಲಿ ಅಂತ ಹೇಳಿ ಆಶಿಸ್ತೇವೆ. ನಮಸ್ಕಾರ. ಎಲ್ರಿಗೂ ಸಹ ಮಕರ ಸಂಕ್ರಾಂತಿಯ ಹಬ್ಬ ಶುಭಾಶಯಗಳು. ಹಾಗೆಯೇ ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯ. ನಮಸ್ಕಾರ. ನೀವು ಇಲ್ಲಿ ಒಂದು ಸ್ತಂಭ ನೋಡ್ತಾ ಇರ್ಬೋದು. ಇದನ್ನು ನಂದಿ ಸ್ತಂಭ, ದೀಪದ ಸ್ತಂಭ ಅಂತೇಳಿ ನಾವು ಕರಿತೇವೆ. ಇದು ಈ ಸಿದ್ದರಾಮಾಚಲ ಏನಿದೆ ಬೆಳಗುಂಬದಲ್ಲಿ ಸಿದ್ದರಾಮೇಶ್ವರ ಬೆಟ್ಟ ತುದಿಯಲ್ಲಿರ್ತಕ್ಕಂಥ ಒಂದು ಸ್ಥಳ. ನೀವು ಈ ಒಂದು ನಂದಿ ಸ್ತಂಭವನ್ನು, ದೀಪಸ್ತಂಭವನ್ನು ನೋಡ್ಬೋದು. ಅದು ಕೆಳಗಡೆ ಯಾವುದೇ ರೀತಿ ನಾವು ಸಿಮೆಂಟ್ ಪ್ಯಾಕ್ ಏನೂ ಮಾಡಿಲ್ಲ. ಅದು ಆವಾಗ ಪೂರ್ವದಲ್ಲಿ ಯಾವಾಗಲೂ ಸ್ವಾಮಿ ಸ್ಥಾಪನೆ ಮಾಡಿದ್ರು ಅಂತ ನಮ್ಮ ಎಲ್ಲ ಹಿರಿಯರು ಹೇಳ್ತಾರೆ. ಕಲ್ಲನ್ನು ಹಾಗೆ ತಂದು ಇಟ್ಟಿರ್ತಕ್ಕಂಥದ್ದಷ್ಟೇ. ಯಾವುದೇ ರೀತಿ ಸಿಮೆಂಟ್ ಪ್ಯಾಕಿಂಗ್ ಆಗ್ಬೋದು, ಗಾರೆ ಆಗೋದು ಏನೂ ಮಾಡಿಲ್ಲ. ಆ ರೀತಿ ಒಂದು ಆಧಾರವಾಗಿ ಒಂದು ನಿಂತ್ಕೊಂಡಿದೆ. ಈ ಒಂದು ಸ್ತಂಭದ ಮೇಲೆ ಪ್ರತಿ ಕಾರ್ತಿಕದ ಕಡೆ ಕಾರ್ತಿಕ ಅಂತೇಳಿ ನಾವು ದೀಪೋತ್ಸವ ಏನು ಆಚರಿಸ್ತೀವಿ, ಆವಾಗ ಇಲ್ಲಿಗೆ ಮೇಲ್ಗಡೆ ಒಂದು ಮಡಿಕೆ ತಂದು ಅದಕ್ಕೆಲ್ಲ ಬತ್ತಿ ತುಪ್ಪ ಎಲ್ಲವನ್ನು ತೆಗೆದುಕೊಂಡು ಬಂದು ಕಾಯಕ ಮಾಡ್ತಕ್ಕಂಥ ಭಕ್ತರಿದ್ದಾರೆ. ಅವ್ರು ಬಂದು ಈ ಒಂದು ಕಾರ್ಯವನ್ನು ನಡೆಸ್ತಾರೆ. ಅವತ್ತು ಊರಿನವರೆಲ್ಲರೂ ಸಹ ಪ್ರಸಾದ, ದಾಸೋಹ ಎಲ್ಲವೂ ಇರುತ್ತೆ. ಇಲ್ಲಿ ನಾವು ದೀಪ ಪೂಜೆ ಮಾಡಿ ದೀಪವನ್ನು ಹಚ್ಚಿದ ನಂತರ ದೇವಸ್ಥಾನದ ಬಳಿ ಎಲ್ಲ ಭಕ್ತಾದಿಗಳು ಲಕ್ಷ ದೀಪೋತ್ಸವವನ್ನು ಆಚರಿಸಿ ಸ್ವಾಮಿಗೆ ಮಹಾಮಂಗಳಾರತಿ ಅಷ್ಟೋತ್ತರ ಆಗುತ್ತೆ. ಆಮೇಲೆ ತೀರ್ಥ ಪ್ರಸಾದ ವಿನಿಯೋಗ ಆದ ನಂತರ ದಾಸೋಹ ಇರುತ್ತೆ. ಎಲ್ಲರೂ ಬಂದು ಅದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾವು ಸುಮಾರು ಸಂಜೆ 6 ಗಂಟೆ ಸಮಯಕ್ಕೆಲ್ಲ ಇಲ್ಲಿ ದೀಪವನ್ನು ಮೇಲೆ ಏರಿಸ್ತೇವೆ. ಇದು ಕಡೆ ಕಾರ್ತಿಕದಲ್ಲಿ ಮಾತ್ರ ದೀಪವನ್ನು ಹಚ್ಚತಕ್ಕಂಥ ಒಂದು ದೀಪಸ್ತಂಭ. ಇನ್ನು ಉಳಿದಂತೆ ನಾವು ವರ್ಷಕ್ಕೆ ಎರಡು ಸಾರಿ ಮಾತ್ರ ಈ ಬೆಟ್ಟದಲ್ಲಿ ಪೂಜೆಯನ್ನು ಮಾಡ್ತೇವೆ. ಒಂದು ಸಂಕ್ರಾಂತಿ ಹಬ್ಬದ ದಿವಸ, ಒಂದು ಕಡೆ ಕಾರ್ತಿಕದ ದಿವಸ. ಅದು ಕಡೆ ಕಾರ್ತಿಕ ನಮಗೆ ಕೊನೆ ಗುರುವಾರ ಸಿಗಬೇಕು ಅಥವಾ ಸೋಮವಾರ ಸಿಗಬೇಕು. ಆ ಒಂದು ವಾರದಲ್ಲಿ ನಾವು ದೀಪೋತ್ಸವವನ್ನು ಆಚರಿಸಿ ಆ ಕಡೆ ಕಾರ್ತಿಕವನ್ನು ಮುಕ್ತಾಯ ಮಾಡ್ತೀವಿ. ಇದು ಈ ಒಂದು ದೀಪಸ್ತಂಭದ ಒಂದು ಮಾಹಿತಿ. ನಾವು ಈ ಕ್ಷೇತ್ರಕ್ಕೆ ಬಂದರೆ ಎಲ್ಲ ಪುಣ್ಯಕ್ಷೇತ್ರಗಳನ್ನು ವೀಕ್ಷಣೆ ಮಾಡ್ಬೋದು. ಅಂದರೆ ಕೆಲವರು ಈ ವಿಶೇಷ ದಿನಗಳಲ್ಲಿ ಬಂದರೆ ಪೂಜೆ ಎಲ್ಲ ನಡೆಯುತ್ತಲ್ಲ, ಆವಾಗ ಬಂದಾಗ ಎಲ್ಲೆಲ್ಲಿ ಪೂಜೆ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಈಗ ಕೆಲವರಿಗೆ ಏನೇನು ಸ್ಥಳಗಳು ಯಾವ್ಯಾವ ಜಾಗದಲ್ಲಿದೆ ಅಂತ ಗೊತ್ತಿಲ್ಲ. ಆವಾಗ ಬಂದಾಗ ಸುಮ್ಮನೆ ಬೆಟ್ಟ ಹತ್ತಿ ಚಾರಣ ಮಾಡ್ಲಿಕ್ಕೆ ಬರ್ತಾರಲ್ಲ, ಹಾಗೆ ಬಂದು ಹೋಗ್ತಾರಷ್ಟೇ. ಈ ವಿಶೇಷ ದಿನಗಳಲ್ಲಿ ಬಂದಾಗ ಏನಾಗುತ್ತೆ, ಅವರು ಸಹ ಎಲ್ಲೆಲ್ಲಿ ಪೂಜೆ ಇರುತ್ತೆ, ಏನೇನು ಇದ್ರದ್ದು ಮಹತ್ವ ಇದೆ ಅಂತಕ್ಕಂಥದ್ದು ತಿಳಿದಕ್ಕೆ ಅನುಕೂಲ ಆಗುತ್ತೆ. ಕಡೆ ಕಾರ್ತಿಕ ದಿವಸ ಬರ್ಬೋದು. ಈಗ ಸಂಕ್ರಾಂತಿ ಹಬ್ಬ ಇವತ್ತಿದೆ. ಇವತ್ತು ಇಲ್ಲಿ ಪೂಜೆ ಆದ ನಂತರ ಇನ್ನು ಇವತ್ತಿನ ರಾತ್ರಿಗೆ ಸ್ವಾಮಿಯವ್ರನ್ನ ನಾವು ಪಲ್ಲಕ್ಕಿ ಮುಖಾಂತರ ರಥೋತ್ಸವ ಮಾಡಿಕೊಂಡು ಗಂಗಮ್ಮನವರ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀವಿ. ಅದು ಇನ್ನು ರಾತ್ರಿ 3 ಗಂಟೆಗೆ ಪ್ರಾರಂಭ ಆಗುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಇಷ್ಟು ಪೂಜೆ ಇರುತ್ತೆ. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟ ತಮಗೆ ಧನ್ಯವಾದಗಳು ಹೇಳ್ತೀವಿ. ಎಲ್ಲರೂ ಸಹ ಈ ಮಾಹಿತಿ ತಿಳಿಸ್ಲಿ. ಹೆಚ್ಚಾಗಿ ಸ್ವಾಮಿಯ ಒಂದು ಆಶೀರ್ವಾದ ಎಲ್ರಿಗೂ ಇರಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಶ್ರೀ ಗುರು ಸಿದ್ದರಾಮೇಶ್ವರ ಮಹಾರಾಜ್ಗೆ ಜೈ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಯನ್ನು ನಮ್ಮ ಬೆಳಗುಂಬ ಬೆಟ್ಟದ ಬಗ್ಗೆ ತಿಳಿಸಿಕೊಟ್ಟಿದ್ದೇವೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಮುಂದಿನ ಭಾಗದಲ್ಲಿ ನಮ್ಮ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರ ದೇವಸ್ಥಾನದ ಇತಿಹಾಸ ಮತ್ತು ಜಾತ್ರಾ ವಿಶೇಷತೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.